ಇಡೀ ರಾಜ್ಯ ರಾಜಕಾರಣದಲ್ಲಿ ತೀವ್ರ ಕುತೂಹಲ ಮೂಡಿಸಿದ್ದ 7 ವಿಧಾನಸಭಾ ಕ್ಷೇತ್ರಗಳ ವಿಧಾನ ಪರಿಷತ್ ಚುನಾವಣೆಯ ಮಹಾ ಫಲಿತಾಂಶ ಹೊರಬಂದಿದೆ. ನಿರೀಕ್ಷೆಯಂತೆಯೇ ಆಡಳಿತಾರೂಢ ಕಾಂಗ್ರೆಸ್ ಭರ್ಜರಿ ಗೆಲುವು ಸಾಧಿಸಿ ಬೀಗಿದೆ. ಆದರೆ ಈ ಚುನಾವಣೆಯ ಅತ್ಯಂತ ಶಾಕಿಂಗ್ ಮತ್ತು ರೋಚಕ ತಿರುವು ಅಡಗಿರುವುದೇ ವಿರೋಧ ಪಕ್ಷಗಳ ಸೋಲಿನಲ್ಲಿ. ವಿಶೇಷವಾಗಿ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟಕ್ಕೆ ಈ ಚುನಾವಣೆ ಚೇತರಿಸಿಕೊಳ್ಳಲಾಗದಷ್ಟು ದೊಡ್ಡದಾದ ಆಘಾತ ನೀಡಿದೆ. ಮೈತ್ರಿ ಅಭ್ಯರ್ಥಿಯಾಗಿದ್ದ ಜೆಡಿಎಸ್ನಿಂದ ಗೋವಿಂದರಾಜು ಕೇವಲ 14 ಮತಗಳನ್ನು ಪಡೆದು ಹೀನಾಯ ಸೋಲು ಅನುಭವಿಸಿದ್ದಾರೆ. ಹಾಗಾದ್ರೆ ಈ ಸೋಲಿಗೆ ಕಾರಣ ಏನು? ಮೈತ್ರಿ ಪಾಳೆಯದಲ್ಲಿ ನಡೆದ ಆ ಮಹಾ ದ್ರೋಹವಾದರೂ ಏನು? ಕಮಲ ಮತ್ತು ದಳಪತಿಗಳ ಕೋಟೆಗೆ ಕೈ ನಾಯಕರು ಕನ್ನ ಹಾಕಿದ್ದು ಹೇಗೆ? ಸಂಪೂರ್ಣ ಇನ್ಸೈಡ್ ಸ್ಟೋರಿ ಇಲ್ಲಿದೆ, ನೋಡ್ಕೊಂಡು ಬರೋಣ ಬನ್ನಿ. ವೀಕ್ಷಕರೇ, ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜು ಅವರ ಸೋಲಿಗೆ ಬೇರೆ ಯಾವುದೇ ಕಾರಣ ಇಲ್ಲ. ಅದು ಸ್ವಪಕ್ಷೀಯ ಮತ್ತು ಮೈತ್ರಿ ಪಕ್ಷದ ಶಾಸಕರು ನಡೆಸಿದ ಅಡ್ಡ ಮತದಾನ ಅಥವಾ ಕ್ರಾಸ್ ವೋಟಿಂಗ್. ಮತದಾನದ ಒಳಹರಿವಿನ ಲೆಕ್ಕಾಚಾರಗಳನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಮೈತ್ರಿಕೂಟದ ಆಂತರಿಕ ಭಿನ್ನಮತ ಸಂಪೂರ್ಣವಾಗಿ ಬೀದಿಗೆ ಬಂದಿದೆ. ಬಹಿರಂಗವಾಗಿರುವ ಶಾಕಿಂಗ್ ಮಾಹಿತಿ ಪ್ರಕಾರ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟದ ಒಟ್ಟು 11 ಜನ ಶಾಸಕರು ತಮ್ಮದೇ ಮೈತ್ರಿ ಅಭ್ಯರ್ಥಿಯನ್ನ ಕೈಬಿಟ್ಟು ಆಡಳಿತಾರೂಢ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ರಹಸ್ಯವಾಗಿ ಮತ ಹಾಕಿದ್ದಾರೆ. ಹೌದು ಸ್ನೇಹಿತರೆ, ಕಣ್ಣಿಗೆ ಕಾಣದ ಈ ಕೈ ತಂತ್ರಗಾರಿಕೆ ಮೈತ್ರಿ ಪಾಳೆಯವನ್ನ ಧೂಳಿಪಟ ಮಾಡಿದೆ. ಹಾಗಾದ್ರೆ ಕಾಂಗ್ರೆಸ್ಗೆ ಮತ ಹಾಕಿದ 11 ಜನ ಶಾಸಕರು ಯಾರು? ಮೊದಲನೇದಾಗಿ ಶಿಸ್ತಿನ ಪಕ್ಷ ಎನಿಸಿಕೊಂಡಿರುವ ಬಿಜೆಪಿಯ ಬರೋಬ್ಬರಿ 4 ಶಾಸಕರು ಪಕ್ಷದ ವಿಪ್ ದಾಟಿ ಕಾಂಗ್ರೆಸ್ ಅಭ್ಯರ್ಥಿಗೆ ವೋಟ್ ಮಾಡಿದ್ದಾರೆ. ಇದು ಕಮಲ ಪಾಳೆಯದಲ್ಲಿ ದೊಡ್ಡ ಭೂಕಂಪವನ್ನೇ ಸೃಷ್ಟಿಸಿದೆ. ಇದಕ್ಕಿಂತಲೂ ದೊಡ್ಡ ಆಘಾತ ಎದುರಾಗಿತ್ತು ಪ್ರಾದೇಶಿಕ ಪಕ್ಷ ಜೆಡಿಎಸ್ಗೆ. ಸ್ವತಃ ಜೆಡಿಎಸ್ ಪಕ್ಷದ 7 ಶಾಸಕರು ತಮ್ಮದೇ ಪಕ್ಷದ ಅಭ್ಯರ್ಥಿ ಗೋವಿಂದರಾಜು ಅವರನ್ನ ಕೈಬಿಟ್ಟು ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಚಲಾಯಿಸಿದ್ದಾರೆ. ಯಾವ ಪಕ್ಷದ ಶಾಸಕರ ಮತಗಳನ್ನ ನಂಬಿ ಗೋವಿಂದರಾಜು ಅವರು ಕಣಕ್ಕಿಳಿದಿದ್ರೋ ಅದೇ ಪಕ್ಷದ 7 ಶಾಸಕರು ಬೆನ್ನಿಗೆ ಇರಿದಂತಾಗಿದೆ. ಇದರ ನೇರ ಪರಿಣಾಮವೇ ಗೋವಿಂದರಾಜು ಕೇವಲ 14 ಮತಗಳಿಗೆ ಬಿದ್ದು ಹೋಗಿ ಸೋಲಿನ ಮುಖ ನೋಡಬೇಕಾಯಿತು. ಆಡಳಿತಾರೂಢ ಕಾಂಗ್ರೆಸ್ ಪಕ್ಷವು ಬರೋಬ್ಬರಿ 5 ಸ್ಥಾನಗಳನ್ನು ಗೆದ್ದು ಬೀಗಿದ್ರೆ ವಿಪಕ್ಷ ಬಿಜೆಪಿಗೆ 2 ಸ್ಥಾನ ದಕ್ಕಿದೆ. ಆದರೆ ಜೆಡಿಎಸ್ಗೆ ಮಾತ್ರ ಈ ಚುನಾವಣೆಯಲ್ಲಿ ಹೀನಾಯ ಸೋಲು ಎದುರಾಗಿದೆ. ಇತ್ತ ಈ ಕ್ರಾಸ್ ವೋಟಿಂಗ್ ಫಲಿತಾಂಶದ ಬೆನ್ನಲ್ಲೇ ಬಿಜೆಪಿ ಮತ್ತು ಜೆಡಿಎಸ್ ಪಾಳೆಯದಲ್ಲಿ ತಲ್ಲಣ ಶುರುವಾಗಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.